ಗುಡ್ ಮಾರ್ನಿಂಗ್. ಚೆನ್ನಾಗಿತ್ತ ರಾತ್ರಿ ತೇರು ಎಳ್ದಿದ್ದು? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಜಾತ್ರೆಗೆ ಫುಲ್ ತಯಾರಿ ನಡೀತಾ ಇದೆ. ನಾವು ದೇವರಿಗೆ ದೊಡ್ಡ ತುಳಸಿ ಹಾರ ಕೊಡ್ತೀವಿ. ಸೊ ಅದಕ್ಕೆ ನಾನು ನಮ್ಮ ಅಜ್ಜಿ ತುಳಸಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಅತ್ತೆ ಹೂ ಕಟ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಮಲೆನಾಡಿನ ಓಜಿ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಕಡುಬು ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಅಮ್ಮ ಹಿದ್ಕಿದ ಬೇಳೆ ಸಾರು ರೆಡಿ ಮಾಡಿದ್ದಾರೆ. ಕಡುಬಿನ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೊರಟ್ವಿ. ರಥದ ಪೂಜೆ ಸ್ಟಾರ್ಟ್ ಆಗಿದೆ. ಜನ ಎಲ್ಲ ಹಣ್ಕಾಯಿ ಮಾಡ್ಸೋಕ್ಕೆ ಅಂತ ನಿಂತಿದ್ದಾರೆ. ಯಪ್ಪ, ಸಿಕ್ಕಾಬಟ್ಟೆ ಬಿಸಿಲು. ಇಲ್ಲಿ ಒಳ್ಳೆ ಪಾನಕ ಕೊಡ್ತಾ ಇದ್ದಾರೆ. ತಣ್ಣು ಕುಡಿದು ದೇವ್ರಿಗೊಂದು ನಮಸ್ಕಾರ ಮಾಡ್ತಾರೆ. ಎಷ್ಟು ರಶ್ ಇದೆ ನೋಡಿ. ಹೊರಗಡೆ ಬಿಸಿಲು ಅಂತ ಎಲ್ಲರೂ ಒಳಗಡೆನೇ ಇದ್ದಾರೆ. ನಡ್ಕೊಂಡು ಹೋಗೋದೇನು ಬೇಡ, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ಜನನೇ ತಳ್ಕೊಂಡು ದೇವ್ರ ತನಕ ಬಿಡ್ತಾರೆ. ಗೋಪಾಲ್ ಕೃಷ್ಣಂಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲೇ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ದೇವ್ರಿನ ವಿಶೇಷ ಪೂಜೆ ಮುಗ್ದಿದೆ. ಈಗಲೇ ಮಧ್ಯಾಹ್ನನೇ ಒಂದು ಸ್ವಲ್ಪ ದೂರ ಮುಹೂರ್ತ ನೋಡಿಕೊಂಡು ತೇರು ಎಳೆದು ಬಿಡ್ತಾರೆ. ಉಳಿದಿದ್ದು ಸಂಜೆ. ಇಲ್ಲಿ ಕಬ್ಬಿನ ಗಾಣ ಇಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಜಾತ್ರೆಗೆ ಬಂದವರಿಗೆಲ್ಲ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಹೊತ್ತು ಜಾತ್ರೆ ಬೈಲೆಲ್ಲ ರೌಂಡ್ ಹಾಕೊಂಬರೋಣ. ಯಾವ್ಯಾವ ಥರ ಅಂಗಡಿ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಎಲ್ಲ ಮುಗಿಸಿ ಬಿಸಿಲಲ್ಲಿ ಫುಲ್ ಸುಸ್ತಾಗಿ ಮನೆಗೆ ಬಂದ್ವಿ. ಈ ಮಕ್ಳಿಗೆ ಮಾತ್ರ ಸುಸ್ತಾಗಲ್ಲ. ಅಲ್ಲೋಡೆಯಲ್ಲಿ ಹಗ್ಗ ಇಟ್ಕೊಂಡು ತೇರು ಎಳ್ದಂಗೆ ಇಲ್ಲೊಂದು ಮಿನಿ ತೇರು ಮಾಡ್ಕೊಂಡು ಎಳಿತಾ ಇದ್ದಾರೆ. ಊರ ಕಡೆ ಕರ್ಕೊಂಬರಕ್ಕೆ ಇದಕ್ಕೆ ನನಗೆ ತುಂಬ ಇಷ್ಟ. ಬೇಕಾದಷ್ಟು ಜಾಗ, ಒಳ್ಳೆ ಗಾಳಿ, ಕೆಸರು, ನೀರು. ಯಾವ ಮಾಲು, ಯಾವ ಎಕ್ಸ್ಪೆನ್ಸಿವ್ ಟಾಯ್ಸು ಇದಕ್ಕೆ ಇಕ್ವಿವೆಲೆಂಟ್ ಕೂಡ ಅಲ್ಲ. ನಾ ಬೈಯಲ್ಲ ಅಂತ ಈ ಥರ ಸ್ಮೈಲ್ ಬೇರೆ. ಆ ಮಣ್ಣನ್ನು ಕ್ಲೀನ್ ಮಾಡೋಕ್ಕೆ ಒಂದು ಟ್ಯಾಂಕಿ ನೀರು ಬೇಕಾಯ್ತಷ್ಟೆ. ರಾತ್ರಿ ತೇರಿಗೆ ಬಟ್ಟೆ ಸುಡ್ತಾರೆ, ಯಾರು ಹೇಳ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ಥರ ಪ್ರಿಪ್ರೇಷನ್ನು. ಒಂದು ಬಿದ್ರು ಕೋಲಿಗೆ ಈ ಥರ ಮಲ್ಬಟ್ಟೆಗೆ ಎಣ್ಣೆ ಸುರಿದು ಅದನ್ನು ಕಟ್ಟಿ ರಾತ್ರಿ ಅದನ್ನ ತೇರು ಮುಂದೆ ಸುಡೋದು. ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ಬಿದ್ರಿಗೆ ಆ ಬಟ್ಟೆನ ಎಣ್ಣೆ ಮಾಡಿಕೊಂಡು ಹೀಗೆ ಸುತ್ತೋದು. ಈಗ ಜಾತ್ರೆಯ ಹೈಲೈಟ್ ತೇರು ಎಳೆಯೋ ಟೈಮ್. ತೇರು ಕೂಡ ರೆಡಿಯಾಗಿ ನಿಂತಿದೆ. ತೇರು ಮುಂದೆ ಡಾನ್ಸು ಮ್ಯೂಸಿಕ್ಕು ಇಲ್ಲ ಅಂದರೆ ಹೆಂಗೆ? ಎಲ್ಲ ಥರದ ವಾದ್ಯಗಳು ರೆಡಿ. ಎಷ್ಟು ಜನ ಸೇರಿದ್ದಾರೆ ನೋಡಿ. ಎಲ್ಲರಿಗೂ ಎಷ್ಟು ಸಂಭ್ರಮ. ರಥದ ಚಕ್ರಕ್ಕೆ ಈ ಥರ ಕಾಯಿ ಹೊಡೆಯೋದು ಕೂಡ ಒಂಥರ ಹರಕೆ. ಊರಿಗೆ ಒಂದು ಸುತ್ತು ಬಂದಾಯಿತು, ಈಗ ವಾಪಸ್. ಆಗಲೇ ನಿಮಗೆ ಕೋಲಿನ ಪ್ರಿಪ್ರೇಷನ್ ತೋರಿಸಿದ್ನಲ್ಲ, ಇದೆ ಅದು. ಹೀಗೆ ರಥದ ಮುಂದೆ ಬಟ್ಟೆನ ಸುಡೋದು.
ಸೇರಿಕೊಂಡು ಮಜಾ ಮಾಡೋಕ್ಕೆ, ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಹಬ್ಬಗಳು ನೆಪ. ಈ ಥರ ಚಾನ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಟೈಮ್ ಸಿಕ್ಕಾಗೆಲ್ಲ ಊರಿಗೆ ಹೋಗಿ. ಇನ್ನು ಸಾಕಷ್ಟು ರಾ ಆ್ಯಂಡ್ ರಿಯಲ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.